ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇದು ಲಾಗ್ ಬಂದು ನಮ್ಮ ಮಕ್ಕಳು ಹೊಸ್ಲು ದಾಟಿಸೋ ಪೂಜೆ ಇತ್ತು. ಅಂದರೆ ಫಸ್ಟ್ ಟೈಮ್ ಮಕ್ಕಳು ಹೊಸ್ಲು ದಾಟ್ತಾರಲ್ಲ, ಆವಾಗ ಪೂಜೆ ಕೂಡ ಮಾಡಬೇಕು. ಹೊಸ್ಲಿಗೆ ಕಾಯಿ ಹೊಡೆದು ಪೂಜೆ ಮಾಡಬೇಕು. ಇದು ಎಲ್ಲರೂ ಕಾಮನ್ನಾಗಿ ಮಾಡ್ತಾರೆ. ಇದೊಂದು ಸಂಪ್ರದಾಯ. ಇದು ಆಗಿನ ಕಾಲದಿಂದನೂ ನಡ್ಕೊಬಂದಿದೆ. ಇದು ನಮಗೂ ಎಲ್ಲರೂ ಹಿರಿಯವರು ಹೇಳ್ತಾ ಇರ್ತಾರೆ ಮನೇಲಿ, ಮಕ್ಕಳಿಗೆ ಏನೇನು ಮಾಡಬೇಕು, ಅವರು ಹೊಸ್ಲು ದಾಟಿಸೋದಿರ್ಬೋದು, ಅವ್ರು ದೊಡ್ಡವರಾಗೋವರೆಗೂ ಯಾವ್ಯಾವ ಥರ ಪಾಲಿಸ್ಬೇಕು, ಕೆಲವೊಂದು ಇರುತ್ತೆ, ನಮಗೂ ಗೊತ್ತಿರೋದಿಲ್ಲ. ದೊಡ್ಡವ್ರು ಹೇಳಿದ್ರೆ ನಮಗೂ ಗೊತ್ತಾಗೋದಲ್ವ. ಹಾಗೆ ಹೊಸ್ಲು ದಾಟಿಸ್ತಾ ಇದ್ವಿ. ಅವ್ರು ಮೊದಲನೇ ಸಲ ಹೊಸ್ಲು ದಾಟ್ತಾಯಿದ್ರು. ಚಿಕ್ಕವನು ಬೇಗ ದಾಟ್ಬಿಟ್ಟ, ದೊಡ್ಡವನು ಯಾಕೋ ಬರ್ತಾನೆ ಇರಲಿಲ್ಲ. ನಾವೆಲ್ಲ ಆಚೆ ನಿಂತಿರೋದಕ್ಕೆ ಹೆದ್ರುಕೊಂಡು ಅಲ್ಲೇ ಕೂತಿದ್ದ. ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ. ಅವನಿಗೆ ಗೊತ್ತಾಗ್ತಿರ್ಲಿಲ್ಲ ಅನಿಸುತ್ತೆ. ಏನು ಮಾಡೋದು, ಎಳೆ ಮಕ್ಕಳಲ್ವ ಇನ್ನು. ಸರಿ ಆಯಿತು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. 1.25 ಗಂಟೆ ವೆಯ್ಟ್ ಮಾಡಿದ್ವಿ. ಅವ್ನು ಯಾಕೋ ಬರ್ತಾನೇ ಇರಲಿಲ್ಲ. ಹೇಗೋ ಮಾಡಿ ಒಂದು ಸರ್ಕಸ್ ಮಾಡಿ ಹೊಸ್ಲು ದಾಟಿಸಿದ್ವಿ. ಕೊನೆಗೆ ಬಂದ. ಮಕ್ಕಳಿಗೆ 3 ಮಂತ್ಸ್ ಆಗ್ತಾ ಕೆಲವೊಂದು ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿ ಮಾಡ್ತಾಯಿರ್ತಾರೆ. ಅವ್ರು ಏನು ಮಾಡಿದ್ರು ಕ್ಯೂಟಾಗಿ ಚೆನ್ನಾಗಿರುತ್ತೆ, ಇಷ್ಟ ಕೂಡ ಆಗ್ತಿರುತ್ತೆ. ಮಕ್ಕಳು ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ. ತುಂಬ ಖುಷಿಯಾಗುತ್ತೆ ಅವ್ರು ಏನು ಪ್ರತಿಯೊಂದು ಮಾಡಿದ್ರು. ಅವರೆಷ್ಟು ಕ್ಯೂಟಾಗಿ ಆಟ ಆಡ್ತಿರ್ತಾರೆ ಅಲ್ವಾ. ಹಾಗೆ ನನಗೂ ಕೂಡ, ಯಾಕೆಂದರೆ ನನಗೂ ತುಂಬ ವರ್ಷದಿಂದ ಮಕ್ಕಳಿರಲಿಲ್ಲ. ಒಂದೇ ಸಲ ಇಬ್ಬರದು ನೋಡಿ ತುಂಬ ಖುಷಿಯಾಗುತ್ತೆ. ಒಂದೊಂದು ಸಲ ಎಷ್ಟು ಕ್ಯೂಟಾಗಿ ಮಾಡ್ತಾಯಿದ್ದಾನೆ ನೋಡಿ. ಇವಾಗ ಕೂಡ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬಂದುಬಿಟ್ಟು ತೊಡೆ ಮೇಲೆ ಕೂತ್ಕೊಂಡು ಸೌಂಡ್ ಮಾಡ್ತಾಯಿದ್ದಾನೆ ನನ್ನ ಮಗ. ಏನು ಮಾಡೋಕ್ಕಾಗೋದಿಲ್ಲ. ಮಕ್ಕಳದು ಕೆಲವೊಂದು ಕ್ಯೂಟ್ ಮೂಮೆಂಟ್ಗಳಿರ್ತವೆ. ಯಾರಿಗಾದ್ರೂ ಏನಾದರೂ ಹೇಳಬೇಕು ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ಹೆಲ್ಪ್ ಆಗುತ್ತೆ. ಯಾವ ಥರ ರೀಚ್ ಆಗ್ತಿದೆ ನಿಮಗೆ, ಯಾವ ಥರ ಇಷ್ಟ ಆಗ್ತಿದೆ, ನಾನು ಮುಂದೆ ಯಾವ ಥರ ವೀಡಿಯೋಸ್ ಮಾಡಬೇಕು, ಲಾಗ್ ಮಾಡಬೇಕು, ನನಗೂ ಒಂದು ಐಡಿಯಾ ಬರುತ್ತೆ. ಮಕ್ಕಳು ಯಾವಾಗ ಹೊಸ್ಲು ದಾಟ್ತಾರೆ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಫೈನಲಿ ಒನ್ ಡೇ ಬಂತು. ಪೂಜೆ ಕೂಡ ಆಗಿತ್ತು. ಅವತ್ತು ಹೊಸ್ಲು ದಾಟ್ತಾಯಿದ್ರು ಮಕ್ಕಳು ಇಬ್ಬರೂ. ಸರಿ ಪೂಜೆ ಮಾಡಬೇಕಲ್ಲ ಅಂದ್ಬಿಟ್ಟು, ನಾನು ಒಬ್ಬಳ ಕೈಲೇ ಆಗೋದಿಲ್ಲ ಅಲ್ವ, ನಮ್ಮ ಅಕ್ಕರನ್ನ ಕೂಡ ಫೋನ್ ಮಾಡಿ ಕರೆದೆ. ನಮ್ಮ ಅಕ್ಕನ ಮಗ ನಮ್ಮ ಅಕ್ಕ ಇಬ್ಬರು ಬಂದರು. ನಾನು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಬಂದಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ನನ್ನ ಮಗ ನೋಡಿ ಡಿಸ್ಟರ್ಬ್ ಮಾಡ್ತಾಯಿದ್ದಾನೆ. ಬಂದುಬಿಟ್ಟು ನಾನು ಏನು ಮಾತಾಡ್ತೀನಿ ಅದನ್ನು ಕಾಪಿ ಮಾಡ್ತಾಯಿದ್ದಾನೆ. ಅವರೂ ಕೂಡ ಇನ್ನು ತೊದಲು ನೋಡಿ ಅಲ್ವಾ, ಇವಾಗ ಒಂದೊಂದು ವರ್ಡ್ ಕಲಿತಾ ಇದ್ದಾರೆ ಮಾತಾಡಲಿಕ್ಕೆ. ಅದಕ್ಕೆ ನಾವೇನು ಮಾತಾಡ್ತೀವಿ ಅದನ್ನು ಕೂಡ ಟ್ರೈ ಮಾಡ್ತಾರೆ. ಅವ್ನು ವೀಡಿಯೋ ಬರ್ತಾ ಇರೋದ್ರಿಂದ ಅವನೇ ನೋಡ್ಬಿಟ್ಟು ಖುಷಿ ಪಡ್ತಾ ಇದ್ದಾನೆ. ಫೈನಲಿ ಪೂಜೆ ಎಲ್ಲ ಮಾಡಬೇಕಿತ್ತು. ಅಷ್ಟೊತ್ತಿಗೆ ನಮ್ಮ ಅಕ್ಕ ಕೂಡ ಬಂದರು. ಏನು ಮಾಡಿದ್ರು ನನ್ನ ದೊಡ್ಡ ಮಗ ದಾಟ್ತಾ ಇರಲಿಲ್ಲ ಹೊಸ್ಲು. ಚಿಕ್ಕವನು ಬೇಗ ದಾಟ್ಬಿಟ್ಟು ಬಂದುಬಿಟ್ಟ. ಎಷ್ಟು ಪ್ರಯತ್ನ ಪಟ್ಟಿದ್ವಿ ಅಂದರೆ ಅವ್ನಿಗೆ ಫೋನ್ ಕೊಡೋದು, ಹಣ್ಣು ಕೊಡೋದು, ಏನು ಮಾಡಿದ್ರು ಅವ್ನು ಬರ್ತಾನೇ ಇರಲಿಲ್ಲ. ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದ ಹೊಸ್ಲ ಹತ್ರ. ಏನು ಮಾಡೋದು ಗೊತ್ತಾಗ್ತಾ ಇರಲಿಲ್ಲ. ಬಾ ಮಗನೆ ಅಂತ ಕರೆದು ಸಾಕಾಯಿತು. ಒಂದು 10 ನಿಮಿಷ ಹಂಗೆ ಆಟ ಆಡಿಸ್ತಾ ಫೈನಲಿ ಬಂದ ಹೊಸ್ಲು ದಾಟಿ. ಪೂಜೆ ಮಾಡೋಣ ಅಂತ ನಾವು ಸ್ವೀಟೆಲ್ಲ ತರ್ಸೋಕೆ ಕಳಿಸಿದ್ದೆ. ನಮ್ಗೆ ಎಷ್ಟಾಗುತ್ತೆ ಅಷ್ಟು ಸಿಂಪಲ್ಲಾಗಿ ನಾವು ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಆಯಿತು. ಮಕ್ಳಿಗೂ ಖುಷಿ ಪಟ್ಟರು. ನಮ್ಮ ಅಕ್ಕನೂ ಬಂದಿದ್ರಲ್ಲ, ಅವ್ರು ಕಂಡ್ರೆ ಇವ್ರಿಗೆ ತುಂಬ ಇಷ್ಟ. ನಮ್ಮ ಅಕ್ಕನ ಕಂಡ್ರೆ ನೋಡಿ ಯಾವ ಥರ ಆಟ ಆಡಿಸ್ತಾ ಇದ್ದಾನೆ ನಮಗೇನೆ. ಫೈನಲಿ ಹೊಸ್ಲು ದಾಟ್ತಾ ಇಬ್ಬರು ದಾಟಿದ್ರು. ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸಿದೆ. ಇಬ್ಬರೂ ಇಟ್ಕೊಂಡು ಪೂಜೆ ಎಲ್ಲ ಮಾಡೋದು ಸ್ವಲ್ಪ ಕಷ್ಟನೇ. ತುಂಬ ತುಂಟಾಟ ಮಾಡ್ತಾರೆ. ಭಯನೂ ಆಗ್ತಿರುತ್ತೆ, ಏನಾದರೂ ಏಟ್ ಮಾಡ್ಕೊಂಬಿಡ್ತಾರೇನೋ, ಬಿದ್ದು ಬಿಡ್ತಾರೇನೋ ಅಂತ. ಏನು ಮಾಡೋದು, ಎಷ್ಟು ಸಾಧ್ಯನೋ ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೊತಾನೆ ಇರ್ತೀನಿ. ಆದರೂ ಕೆಲವೊಂದು ಸಲ ಬಿದ್ದುಬಿಡ್ತಾರೆ, ಏಟ್ ಮಾಡ್ಕೊತಾರೆ. ಮಕ್ಕಳು ಬೀಳಬೇಕು ಹೇಳ್ಬೇಕು ಅಂತ ಹೇಳ್ತಾರೆ. ಆದರೂ ನನಗೆ ಸಮಾಧಾನ ಆಗೋಲ್ಲ, ಭಯ ಆಗ್ತಿರುತ್ತೆ. ಎಲ್ಲಾದರೂ ಏಟ್ ಮಾಡ್ಕೊಂಬಿಡ್ತಾರೇನೋ, ಏನು ಮಾಡೋದು ಅಂದ್ಬಿಟ್ಟು. ಕೆಲವೊಂದು ಸಲ ಒಬ್ಬಳೇ ಇದ್ದಾಗಂತೂ ಇಬ್ಬರೂ ಹಿಡಿಯೋಕ್ಕೆ ಆಗೋದಿಲ್ಲ, ಅಷ್ಟು ಏಟ್ ಮಾಡ್ಕೊತಾರೆ. ಒಂದೊಂದು ಸಲ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಎಲ್ಲರೂ ಇರ್ತಾರೆ ಮನೇಲಿ ನೋಡ್ಕೊಳ್ಳಿಕ್ಕೆ, ಒಂದೊಂದು ಸಲ ಒಬ್ಬಳೇ ಇರ್ತೀನಿ. ನೋಡಿ ನಾವು ಪೂಜೆ ಮಾಡ್ತಾಯಿದ್ರೆ ಅವರು ಮಾಡಬೇಕು ಅಂತ ಈಸ್ಕೊತಾರೆ. ಕೊಡೋವರೆಗೂ ಬಿಡೋದಿಲ್ಲ, ಅಳ್ತಾರೆ ಮಕ್ಕಳು. ಅದಕ್ಕೆ ನಮ್ಮ ಅಮ್ಮ ಒಂದು ಕಡೆ, ನಮ್ಮ ಅಕ್ಕ ಒಂದು ಕಡೆ ಇಬ್ಬರನ್ನು ಹಿಡ್ಕೊಂಡು ಪೂಜೆ ಮಾಡಿಸ್ತಾ ಇದ್ದಾರೆ. ಪೂಜೆ ಎಲ್ಲ ಆಯಿತು. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ಕೂಡ ತುಂಬ ಮುಖ್ಯ ನಮಗೆ. ಯಾರ್ಯಾರು ವ್ಲಾಗ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಮಾಡಿ.